ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನು ಒತ್ತದೇ ಇದ್ದರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೋಮವಾರದಿಂದ ಭಾನುವಾರ, ಹೋದ ವಾರನೂ ನಾನು ಸೋಮವಾರದಿಂದಲೇ ಭಾನುವಾರ ಹಾಕಿದ್ದೆ. ಈ ಸಲನೂ ಕೂಡ ಸೋಮವಾರದಿಂದ ಭಾನುವಾರದವರೆಗೂ ವಾರ ಭವಿಷ್ಯ ಆಗಿದೆ. 18ನೇ ತಾರೀಕು ಸೋಮವಾರದಿಂದ 24ನೇ ತಾರೀಕು ಭಾನುವಾರ ಮಾರ್ಚ್ 2024ರ ಭವಿಷ್ಯ. 20ನೇ ತಾರೀಕು ಮಾರ್ಚ್ 2024 ಏಕಾದಶಿ ಇದೆ. ಈ ವಾರದಲ್ಲಿ ಚಂದ್ರ ಮೃಗಶಿರ ನಕ್ಷತ್ರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ ನಕ್ಷತ್ರ, ಹುಬ್ಬ ಅಂದರೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಮತ್ತು ಗ್ರಹಗಳು, ಗುರು ಮೇಷರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಿಂದ ಸಿಂಹ ರಾಶಿವರೆಗೂ ರಾಶಿ ಪರಿವರ್ತನೆ, ಕೇತು ಕನ್ಯಾ ರಾಶಿಯಲ್ಲಿ, ಕುಜ ಶುಕ್ರ ಶನಿ 3 ತ್ರಿಗ್ರಹಗಳು ಕುಂಭ ರಾಶಿಯಲ್ಲಿ, ಬುಧ ಮತ್ತು ರಾಹು ಮೀನ ರಾಶಿಯಲ್ಲಿ ಈ ವಾರ ಸಂಚಾರ ಆಗ್ತಾ ಇರ್ತಾರೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ನಾನೀಗ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಕೆಲವರು ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಇದನ್ನು ಪಾಮಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಯಾರ್ಯಾರು ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೋದು. ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಬೇಕಾದಷ್ಟು ಹಸ್ತ ಸಾಮುದ್ರಿಕ ಶಾಸ್ತ್ರದ ವಿಡಿಯೋಗಳಿದೆ, ನೋಡ್ಬೋದು. ಮತ್ತೊಂದು ಶಾಸ್ತ್ರ ಫೇಸ್ ರೀಡಿಂಗ್, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ, ಅದರಿಂದಲೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬೋದು. ಪಾಮಿಸ್ಟ್ರಿನ ಹಸ್ತ ಸಾಮುದ್ರಿಕ ಶಾಸ್ತ್ರನ ಯುರೋಪ್ ದೇಶದವರು ತುಂಬ ರಿಸರ್ಚನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಈಗ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಇದೆ, ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯ ಫಲಾನುಫಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ನೀವು ವಿಡಿಯೋನ ಶೇರ್ ಮಾಡಿದ್ರೆ ಅನೇಕರಿಗೆ ನೀವು ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಸಿದಂತಹ ಪುಣ್ಯ ಕೂಡ ಬರುತ್ತೆ. ಜ್ಯೋತಿಷ್ಯ ಅಂದರೆ ಒಂದು ಬೆಳಕು, ಜ್ಞಾನದ ಬೆಳಕು ಕತ್ಲೆಯಲ್ಲಿರೋರಿಗೆ. ಅದರಿಂದ ಎಲ್ಲ ಕಡೆ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಮೇಷರಾಶಿಯವರಿಗೆ ಈ ವಾರ ಯಾವ ಥರ ಇದೆ ಫಲಾನುಫಲ ಅನ್ನುವಂಥ ವಿಚಾರ. ಮೇಷರಾಶಿಯಾಧಿಪತಿ ಮಂಗಳ ಗ್ರಹ 11ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಸಹಾಯ ಆಗಬೇಕು ಅಂದರೆ ಯಾರಿಂದ ಸಹಾಯ ಆಗುತ್ತೆ? ಸ್ನೇಹಿತರಿಂದ ಸಹಾಯ ಆಗುತ್ತೆ. ಅಲ್ಲಿ ಶನಿ ಕೂಡ ಇರೋದ್ರಿಂದ ಸ್ವಲ್ಪ ಹೋರಾಟ ಕೂಡ ಇರುತ್ತೆ. ಸಪ್ತಮಾಧಿಪತಿ ಶುಕ್ರನು ಕೂಡ ಏಕಾದಶ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗುತ್ತೆ. ಬಿಸ್ನೆಸ್ ಪಾರ್ಟ್ನರಿಂದ ಲಾಭ ಆಗುತ್ತೆ. ಆಸೆ ಆಕಾಂಕ್ಷೆಗಳು ಕೂಡ ಅತಿ ಹೆಚ್ಚಾಗುತ್ತೆ. ಅದೇ ನಿಮಗೆ ಮಾರಕ ದಶೆಯಾಗಿದ್ದರೆ ಆಯುಷ್ಯಗೆ ಕಂಟಕ ಕೂಡ ಇದೆ, ಎಚ್ಚರ. ಹಾಗಾದ್ರೆ ಈಗ ಮೇಷರಾಶಿಯವರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಅದು ದಶಾಭುಕ್ತಿ ನೋಡಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಗೋಚಾರ ಫಲ ಆಧಾರದ ಮೇಲೆ ನಾನು ನಿಮಗೆ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರದ್ದು ಪರ್ಸ್ನಲ್ ಡೇಟ್ ಆಫ್ ಬರ್ತ್ ಇರುತ್ತೆ, ಟೈಮ್ ಆಫ್ ಬರ್ತ್ ಇರುತ್ತೆ, ಪ್ಲೇಸ್ ಆಫ್ ಬರ್ತ್ ಇರುತ್ತೆ. ಅದನ್ನು ನೀವು ಜಾತಕ ತೋರಿಸಿ ಇನ್ನೂ ಹೆಚ್ಚು ವಿಚಾರಗಳನ್ನು ಕೂಡ ನೀವು ತಿಳ್ಕೊಬೋದು. ಈಗ ಮೇಷರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 6 ದಿವಸ ಟೈಮ್ ಚೆನ್ನಾಗಿರಲ್ಲ.
ಮಾನಸಿಕವಾಗಿ ಹಿಂಸೆ, ನಿದ್ರಾಭಂಗ ಅಂದರೆ ಏನರ್ಥ, ಮಲಗಿರ್ತೀರ ಫೋನ್ ಹತ್ರ ಇಟ್ಕೊಂಡಿದ್ರೆ ಯಾರಾದರೂ ಕಾಲ್ ಮಾಡಿಬಿಟ್ರೆ ಏನಾಗುತ್ತೆ, ನಿದ್ರಾಭಂಗ. ಅದಕ್ಕೆ ಫೋನ್ ದೂರ ಇಟ್ಟು ಮಲಗಬೇಕು. ಎದೆಯಲ್ಲಿ ತೊಂದರೆ ಆಗೋದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ನಿಮಗೆ ತೊಂದರೆ ಆಗ್ಬೋದು, ಬೇಸರ ಆಗ್ಬೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಅದಕ್ಕೆ ಈ ವಾರದ ಮೊದಲನೇ 6 ದಿವಸ ಎಚ್ಚರ. ಆದರೆ ವಾರದ ಕೊನೆ ಭಾನುವಾರ ತುಂಬ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಗೃಹದಲ್ಲಿ ಶಾಂತಿ, ನಿಮ್ಗೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದೆಲ್ಲ ವಾಸಿಯಾಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಹೊಸ ಸ್ನೇಹ ಅನ್ನೋದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಜಿ, ನಾನು ಮೇಷರಾಶಿ, ಈ ವಾರ 6 ದಿನ ಟೈಮ್ ಚೆನ್ನಾಗಿಲ್ಲ ಅಂತಿದ್ದೀರಾ, ನಾನು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ನೀವು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅದೇ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ. ಇಲ್ಲ ಶಿವನ ಮಂತ್ರ, ಗುರುಗಳಿಗೆ ಗುರು ಸದ್ಗುರು, ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅಂಥೇಳಿ ಗುರುಗಳಿಗೆ ಗುರು, ನಿಜವಾದ ಸದ್ಗುರು ಈಶ್ವರ. ಅದಕ್ಕೆ ಶಿವನನ್ನು ನೀವು ಈ ರೀತಿ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಮೇಷರಾಶಿಯವರಿಗೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ನಮಗೆ ಈ ವಾರ ಏನು ಭವಿಷ್ಯ ಹೇಳ್ತಾರೆ ಅಂತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಸೋಮವಾರ, ಮಂಗಳವಾರ, ಬುಧವಾರ ತುಂಬ ಟೈಮ್ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಸಾಹಸೇ ಲಕ್ಷ್ಮೀ. ಧೈರ್ಯ ಇರೋರು ಏನು ಮಾಡ್ತಾನೆ, ಸಾಹಸ ಮಾಡ್ತಾನೆ. ಲಕ್ಷ್ಮಿ ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ಅದಕ್ಕೆ ಧೈರ್ಯ ಸಾಹಸೇ ಲಕ್ಷ್ಮಿ, ಧೈರ್ಯ ವಸತೇ ಲಕ್ಷ್ಮಿ ಅಂತಲೂ ಕೂಡ ಹೇಳ್ತಾರೆ. ಯಾರು ಸಾಹಸ ಮಾಡ್ತೀರಿ ಆಗ ಲಕ್ಷ್ಮಿ ಒಲಿತಾಳೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ, ಹೆಸರು ಮಾಡ್ತೀರಾ. ಬರೀ ದುಡ್ಡು ಬಂದರೆ ಏನು ಪ್ರಯೋಜನ ಅನಿಸುತ್ತೆ ಕೆಲವರಿಗೆ. ಕೆಲವರು ಬರೀ ದುಡ್ಡು ಬಂದರೆ ಸಾಕು ಅಂತಾರೆ. ಕೆಲವರು ಹೆಸರು ಮಾಡಬೇಕು ಅಂತೀರ, ಧನಲಾಭನೂ ಆಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಕೂಡ ವೃಷಭ ರಾಶಿಯವರು ಈ ವಾರದ ಮೊದಲು 3 ದಿವಸ ಅಂದರೆ ನಮ್ಮ ಭವಿಷ್ಯ ವಾರ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಉತ್ತಮ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ ವೃಷಭ ರಾಶಿಯವರಿಗೆ. ಮಾನಸಿಕವಾಗಿ ಏನೋ ಒಂಥರ ಹಿಂಸೆ, ಭಯ, ಎದೆಯಲ್ಲಿ ತೊಂದರೆ ಆಗ್ಬೋದು, ದುಃಖ. ಆಮೇಲೆ ದಾಂಪತ್ಯದಲ್ಲಿ ಸಂತೋಷ ಅನ್ನೋದಿರಲ್ಲ, ಧನ ನಷ್ಟ ಆಗುವ ಸಾಧ್ಯತೆಗಳು ಇದೆ. ಹಾಗಾದರೆ ವೃಷಭ ರಾಶಿಯವರು ಏನು ಪರಿಹಾರವನ್ನು ಮಾಡಬೇಕು ಅನ್ನುವಂತಹ ವಿಚಾರ. ಯಾಕೆಂದರೆ ಈ ವಾರದಲ್ಲಿ 4 ದಿನ ನಿಮಗೆ ಶುಭ ಇಲ್ಲದೆ ಇರೋದ್ರಿಂದ ರಾತ್ರಿಯ ಸಮಯದಲ್ಲಿ ಈ ವಾರ ಹಾಲನ್ನು ನೀವು ಸೇವಿಸಬಾರದು. ಈಶ್ವರನಿಗೆ ಅರ್ಧ ಲೀಟರ್ ಹಾಲು ಕೊಟ್ಟು ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ವೃಷಭ ರಾಶಿಯವರಿಗೆ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಪರಿಹಾರ, ನಿಮಗೆ ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ದುಃಖ ಆಗುವ ಸಾಧ್ಯತೆ, ಶತ್ರುಗಳಿಂದ ಅಪಮಾನ ಆಗುವ ಸಾಧ್ಯತೆಗಳಿದೆ. ಅಥವಾ ಮಕ್ಕಳಿಗೆ ಆರೋಗ್ಯ ಕೆಡಬಹುದು. ನೀವು ಪುರುಷರಾಗಿದ್ದರೆ ನಿಮ್ಮ ಸಂಗಾತಿ, ನಿಮ್ಮ ಪತ್ನಿಗೆ ವ್ಯಾಧಿಗಳಿಂದ ಬಳಲುವ ಸಾಧ್ಯತೆ. ಅದೇ ಸ್ತ್ರೀಯಾಗಿದ್ದರೆ ನಿಮ್ಮ ಪತಿ ಆರೋಗ್ಯ ಕೆಡಬಹುದು. ಈ ವಾರ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 4 ದಿನ ಸೂಪರ್ ಆಗಿದೆ ಟೈಮ್ ನಿಮಗೆ. ಧನ ಪ್ರಾಪ್ತಿ ಎಲ್ಲದಕ್ಕಿಂತ ಪ್ರಪಂಚದಲ್ಲಿ ನಮಗೆ ಏನು ಬೇಕಾಗಿರೋದು ಇವತ್ತಿನ ದಿನ, ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಧನ ಬಹಳ ಮುಖ್ಯ. ನಾನು ನಿಮಗೆ ವಿಡಿಯೋ ಮಾಡಬೇಕಾದ್ರೂ ಧನ ಬೇಕು, ನೀವಲ್ಲಿ ವಿಡಿಯೋ ನೋಡಬೇಕಾದ್ರೂ ಕೂಡ ಧನ ಬೇಕು. ಧೈರ್ಯ, ಸ್ನೇಹಿತರಿಂದ ಸಹಾಯ ಆಗುತ್ತೆ, ಉತ್ತಮ ಕೀರ್ತಿಯನ್ನು ಪಡಿತೀರಿ,
ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮ ನೆರೆಹೊರೆ ಇರುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಮಿಥುನ ರಾಶಿಯವರು ಧರಿಸ್ತೀರಿ ವಾರದ ಕೊನೆ 4 ದಿವಸ. ಹಾಗಾದರೆ ಮಿಥುನ ರಾಶಿಯವರು ಏನು ಪೂಜೆಯನ್ನು ಮಾಡಬೇಕು ಅಂದಾಗ, ಶಿವ ಮಂದಿರಕ್ಕೆ ಜೇನುತುಪ್ಪ ತಗೊಂಡೋಗಿ ದಾನ ಮಾಡಬೇಕು. ಶಿವ ಪರಿಹಾರ ಮಾಡಬೇಕು. ಶಿವ ಅಂದರೆ ಕಲ್ಯಾಣಕಾರಿ. ನಮಗೆಲ್ಲ ಸದಾ ಭಗವಂತನ ನಾವು ಯಾಕೆ ರಾಕ್ಷಸರನ್ನ ಬಿಟ್ಟು ದೇವರನ್ನೇ ನಾವು ಯಾಕೆ ನೆನಪು ಮಾಡ್ತೀವಿ ಅಂದರೆ, ದೇವರು ನಮಗೆ ಸದಾ ಶಿವ ಕಲ್ಯಾಣ ಮಾಡಿರುವಂಥವನು. ಅದಕ್ಕೆ ನಮ್ಮ ತಂದೆ ಅಂತ ನಾವು ಕರಿತೀವಿ. ಅದಕ್ಕೆ ಪರಮಾತ್ಮ ಅಂತ ಕರಿತೀವಿ. ಅದಕ್ಕೆ ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ನಮ್ಮೆಲ್ಲ ಆತ್ಮದ ತಂದೆ ಈಶ್ವರ ಆಗಿದ್ದಾನೆ. ಮಿಥುನ ರಾಶಿಯವರು ಈ ಮಂತ್ರ ಜಪ ಮಾಡೋದ್ರಿಂದ ಮತ್ತು ಶಿವನಿಗೆ ಜೇನುತುಪ್ಪ ತಗೊಂಡೋಗಿ ದಾನ ಮಾಡೋದು ಅಥವಾ ಜೇನುತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ವೆಲ್ಕಮ್. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೆಲ್ಕಮ್. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಯವರು ಹೇಗಿದೆ? ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ವೈಭವಯುತವಾದ ಜೀವನ ನಡೆಸ್ತೀರಿ. ಕಾಣಿಕೆಗಳು ಸಿಗೋದು, ಸನ್ಮಾನಗಳು ಆಗುವುದು, ಇವೆಲ್ಲ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ, ಧನ ನಷ್ಟ, ಗೌರವ ನಷ್ಟ ಆಗುವ ಸಾಧ್ಯತೆಗಳು ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಅದಕ್ಕೆ ಕರ್ಕಾಟಕ ರಾಶಿಯವರು ಏನು ಮಾಡಬೇಕು ಪರಿಹಾರ ಈ ವಾರ ಅಂದರೆ, ದುರ್ಗಾದೇವಿ, ದುರ್ಗಾ ಮಾತೆಗೆ ಪೂಜೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಬನಶಂಕರಿ ಬೆಂಗಳೂರಲ್ಲಿದ್ದರೆ ಬನಶಂಕರಿ ತಾಯಿಯನ್ನು ಪ್ರಾರ್ಥನೆ ಮಾಡೋದು ಕೂಡ ಒಳ್ಳೆಯದಾಗುತ್ತೆ. ಇಲ್ಲ ಬಾದಾಮಿನಲ್ಲಿದ್ದರೆ ಅಲ್ಲೇ ತೀರ್ಥಕ್ಷೇತ್ರ ಬಾದಾಮಿನಲ್ಲಿ ಬನಶಂಕರಿ ದೇವಿ ಅಥವಾ ದುರ್ಗಾದೇವಿ, ಮೈಸೂರಲ್ಲಿರೋರು ಚಾಮುಂಡೇಶ್ವರಿ ದೇವಿನ ಆರಾಧನೆ ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ಸಿಂಹರಾಶಿ ವಾರ ಭವಿಷ್ಯ. ಹಾಗಾದರೆ ಸಿಂಹರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದರೆ, ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಅನಾವಶ್ಯಕ ಖರ್ಚು. ಶೀಘ್ರ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುವ ಸಾಧ್ಯತೆ ಇದೆ. ಸೋಮಾರಿತನ ಇರುತ್ತೆ. ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಅದಕ್ಕೆ ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲು 3 ದಿನ ಟೈಮ್ ಚೆನ್ನಾಗಿರಲ್ಲ. ವಾರದ ಕೊನೆ 4 ದಿವಸ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಭಾಗ್ಯೋದಯ ಆಗುತ್ತೆ, ಸನ್ಮಾನಗಳಾಗುತ್ತೆ, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ನೀವೇನು ಪರಿಹಾರ ಮಾಡ್ಕೋಬೇಕು, ಮಾತೃದೇವೋ ಭವ ಅಂತೀವಿ. ಅದಕ್ಕೆ ತಾಯಿಯ ಚರಣ ಸ್ಪರ್ಶ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು. ಯಾರಿಗೆ ತಾಯಿ ಇಲ್ಲವೋ ಅಂಥವರು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಅದಕ್ಕೆ ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು ಅಂತೇಳಿ ಈಶ್ವರನಿಗೆ ಸಿಂಹರಾಶಿಯವರು ಶರಣಾಗತಿಯಾಗಿ ನನ್ನ ನೀವು 3 ಲೋಕಕ್ಕೆ ತಂದೆ ಆಗಿರೋದರಿಂದ ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ ಅಂತೇಳಿ ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಸಿಂಹರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ.
ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಫಸ್ಟು ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೆಲ್ಕಮ್. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. 20ನೇ ತಾರೀಕು ಮಾರ್ಚ್ 2024 ಏಕಾದಶಿ ಕೂಡ ಇದೆ. ಹಾಗಾದರೆ ಕನ್ಯಾ ರಾಶಿಯ ಅಧಿಪತಿ ಬುಧ ನೀಚನಾಗಿದ್ದಾನೆ, ಸಪ್ತಮ ಭಾವದಲ್ಲಿದ್ದಾನೆ, ರಾಹು ಸಂಬಂಧದಲ್ಲಿದ್ದಾನೆ. ಅವಾಗೇನಾಗುತ್ತೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ, ವಿವಾಹ ಜೀವನದಲ್ಲಿ ಏರುಪೇರುಗಳು, ಚರ್ಮ ರೋಗಗಳು, ಈ ಥರ ಏನಾದರೂ ಒಂದು ಸಮಸ್ಯೆಗಳು ಇರುತ್ತೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದ್ರೆ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಆರೋಗ್ಯ ಇರುತ್ತೆ. ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಾಯದಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಏರಿಕೆ ಆಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಕನ್ಯಾ ರಾಶಿಯವರಿಗೆ ವಿವಾಹ ಭಾಗ್ಯ ನೋಡಿ ಟೈಮ್ ಬರುತ್ತೆ. ಗುರುಬಲ ಇನ್ನೂ ಬಂದೇ ಇಲ್ಲದೆ ಇದ್ರೂ ಕೂಡ ಚಂದ್ರನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ, ಶುಕ್ರ ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಅದಕ್ಕೆ ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮ್ಮ ಮನೆಗೆ ಬಂದ ಮೇಲೆ ನೀವು ಉದ್ಧಾರ ಆಗಬೇಕು, ನಿಮಗೆ ಹೊಂದ್ಕೋಬೇಕು, ನಿಮ್ಮ ತಂದೆ ತಾಯಿಗೆ ಹೊಂದ್ಕೋಬೇಕು. ಅದೆಲ್ಲ ಜಾತಕವನ್ನು ಸಾಲಾವಳಿ ನೋಡೋದ್ರ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪು ನೀವು ಮಾಡಿಸ್ಬೇಕು. ನಿಮಗೆ ಸಿಗುವಂತಹ ವರ ಶ್ರೀಮಂತನಾಗಿದ್ದರೂ ಏನು ಪ್ರಯೋಜನ, ಆರೋಗ್ಯವಿಲ್ಲ ಅಂದರೆ ಲೈಫ್ ಲಾಂಗ್ ಏನೋ 1 ದಿನ 2 ದಿನ 1 ತಿಂಗಳು ಅಂದರೆ ಸ್ಯಾಕ್ರಿಫೈಸ್ ಮಾಡಿ ನಾವು ಅವ್ರ ಸೇವೆ ಮಾಡ್ಬೋದು. ಜೀವನವಿಡೀ ಅವರ ಸೇವೆ ಮಾಡಬೇಕು, ಮತ್ತೊಬ್ಬರ ಸೇವೆ ಮಾಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಆಯುಷ್ ಇಲ್ಲದೆ ಇದ್ರೆ ಏನು ಮಾಡ್ತೀರಾ, ಮತ್ತೆ ಮರುವಿವಾಹ ಆಗಬೇಕಾಗುತ್ತೆ. ಮರುವಿವಾಹ ಆಗುವ ಯೋಗ ಇದೆಯೋ ಇಲ್ವೋ, ಮಕ್ಕಳಾಗ್ತಾರೋ ಇಲ್ವೋ, ಅದರಿಂದ ನೀವು ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಿ ತೋರಿಸಿ ನನಗೆ, ನಾನು ಅವಾಗ ನಿಮಗೆ ಸೂಕ್ತ ಪರಿಹಾರವನ್ನು ಹೇಳ್ತೀನಿ. ಇಲ್ಲಾಂದರೆ ಗುರುಜಿ ನೀವು ಹೇಳಿದ್ರಿ ನನಗೆ ವಿವಾಹ ಯೋಗ ಅಂತ, ನಾನು ಮದುವೆ ಆಗಿಬಿಟ್ಟೆ, ಈಗ ನಮ್ಮಿಬ್ಬರು ಹೊಂದಾಣಿಕೆನೇ ಆಗ್ತಾ ಇಲ್ಲ, ನಮ್ಗೆ ಡೈವರ್ಸ್ ಬೇಕು ಅಂತ ನೀವು ಕಾಲ್ ಮಾಡೋಕ್ಕಿಂತ ಮೊದಲು, ಮದುವೆ ಆಗೋಕ್ಕಿಂತ ಮೊದಲೇ ಪ್ರಿಕಾಷನ್ ತಗೊಳ್ಳಿ. ವಿವಾಹ ಜೀವನದಲ್ಲಿ ತುಂಬ ಏರುಪೇರುಗಳನ್ನ ಅನುಭವಿಸ್ತಾ ಇರೋರು ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ವಾರದ ಕೊನೆಯ 4 ದಿವಸ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಿರುಗಾಡುವ ಸ್ವಭಾವ, ಅನಾರೋಗ್ಯ, ಅನಾನುಕೂಲಗಳು ಆಗುವ ಸಾಧ್ಯತೆಗಳು ಇದೆ. ಹಾಗಾದರೆ ಕನ್ಯಾ ರಾಶಿಯವರು ಏನು ಮಾಡಬೇಕು, ಶಿವನಿಗೆ ಪೇಡವನ್ನು ದೇವರಿಗೆ ನೈವೇದ್ಯ ಮಾಡಿಸಿ ಬಂದಂಥ ಭಕ್ತರಿಗೆ ವಿತರಣೆ ಮಾಡಬೇಕು. ಹಾಲಿನ ಪೇಡ. ಕನ್ಯಾ ರಾಶಿಯವರು ಶಿವನ ಜಪವನ್ನು ಮಾಡಬೇಕು. ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ಅಂತೇಳಿ ನೀವು ಜಪ ಮಾಡೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಯಾಕೆಂದರೆ ಸರ್ಪ ಅಂದರೆ ರಾಹುವಿನ ಜೊತೆ ಬುಧ ಇರೋದರಿಂದ ನಿಮಗೆ ಈ ಮಂತ್ರ ಜಪ ಮಾಡೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ಮ ರಾಶಿ ತುಲಾರಾಶಿ. ತುಲಾರಾಶಿ ಜಾತಕರಿಗೆ 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಅದರ ತುಲಾರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರ ಪಂಚಮ ಸ್ಥಾನದಲ್ಲಿ ಸಂಚಾರ. ಈಗ ನಿಮಗೆ ಪ್ರೀತಿ, ಪ್ರೇಮ, ಮದುವೆ ಆಗಿರೋರಿಗೆ ಮಕ್ಕಳ ಮೇಲೆ ವ್ಯಾಮೋಹ, ವಿದ್ಯಾರ್ಥಿಗಳಿಗೆ ಓದೋದ್ರ ಮೇಲೆ ಆಸೆ, ಹೀಗೆ ಆಸೆ ಆಕಾಂಕ್ಷೆಗಳು ಪ್ರೀತಿ ಪ್ರೇಮದ ಕಡೆ ಹೆಚ್ಚಾಗುತ್ತೆ. ಈ ವಾರ ತುಲಾರಾಶಿಯವರಿಗೆ ದೊಡ್ಡ ಲಾಟ್ರಿ. ವಾರದ ಪೂರ್ತಿ 6 ದಿನಗಳು ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮೀ. ಧೈರ್ಯ ಇದ್ದರೆ ನಿಮಗೆ ಲಕ್ಷ್ಮಿ ವಾಸ ಮಾಡ್ತಾಳೆ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಮನೇಲಿ ಹಾಲು ಹೇಗೆ ಉಕ್ಕುತ್ತೋ ಹಾಗೆ ಸಂತೋಷ ಉಕ್ಕುತ್ತೆ.
ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ವಿವಾಹ ಭಾಗ್ಯ ಇದೆ. ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಬ್ಬರ ಜಾತಕ ತೋರಿಸ್ಬೇಕು, ವಧು ಮತ್ತು ವರಂದು. ವರ ನಿಮಗೆ ಹೊಂದ್ಕೊಂಡು ಹೋಗ್ತಾನ, ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ವಧು ನಿಮ್ಮ ಜೊತೆಗೆ ಹೊಂದ್ಕೊಂಡು ಹೋಗ್ತಾರ, ನಿಮ್ಮ ತಾಯಿ ತಂದೆ ಜೊತೆಗೆ ಹೊಂದ್ಕೊಂಡು ಹೋಗ್ತಾರ, ಇವೆಲ್ಲ ನೋಡಬೇಕಾಗತ್ತೆ. ಕೆಲವರಿಗೆ ಕಳತ್ರ ಯೋಗ ಇರುತ್ತೆ, ಅದಕ್ಕೆ 2 ವಿವಾಹಗಳು, 3 ವಿವಾಹಗಳು ಅಂಥವೆಲ್ಲ ದೋಷಗಳಿದ್ರೆ ಪರಿಹಾರ ಮಾಡಬೇಕಾಗುತ್ತೆ. ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೊಳ್ಳಿ. ಇನ್ನು ವಾರದ ಕೊನೆ ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಭಾನುವಾರ ಶೀಘ್ರ ಕೋಪ, ಗಾಯ, ಭಯ, ಆತಂಕ ಇದೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ತುಲಾ ರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ತುಲಾ ರಾಶಿಯವರು ಗಂಗಾಜಲದಿಂದ ಈಶ್ವರನ ಅಭಿಷೇಕವನ್ನು ಮಾಡಬೇಕು, ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡಿ, ನಿಮಗೆ ಈಶ್ವರ ಒಳ್ಳೇದು ಮಾಡ್ತಾನೆ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವೃಶ್ಚಿಕ ರಾಶಿ ಭವಿಷ್ಯ. ಹಾಗಾದರೆ ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಸಂಚಾರ, ತಾಯಿಗೆ ಕೋಪ ಜಾಸ್ತಿ, ಮನೆ ವಿಚಾರದಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳಾದಾಗ ಕೋಪ ಜಾಸ್ತಿ, ವಾಹನಗಳು ಅಪಘಾತಗಳಾಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಎಚ್ಚರ. ನಿಮ್ಮ ಧನಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿ ಸಂಚಾರ, ನಿಮಗೆ ಧನ ಎಲ್ಲಿಂದ ಬರುತ್ತೆ? ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಡಾಕ್ಟರ್ಸು, ಅಡ್ವೊಕೇಟ್ಸು, ಲಾಂಡ್ ಅಸೋಸಿಯೇಟ್ಸ್, ನಿಮ್ಗೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಎದೆ ನೋವು, ಟೈಮ್ ಚೆನ್ನಾಗಿರಲ್ಲ, ಮಕ್ಕಳ ಜೊತೆ ವಿವಾದ ಆಗುವ ಸಾಧ್ಯತೆ, ಗೌರವ ನಷ್ಟ, ಧನ ನಷ್ಟ, ವ್ಯಾಪಾರದಲ್ಲಿ ಕೂಡ ನಷ್ಟ ಆಗುವ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ, ಅಧಿಕಾರ ಪಡಿತೀರಿ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಕೂಡ ಅತಿ ಹೆಚ್ಚು ಲಾಭ ಆಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಜಲ ವ್ಯವಹಾರಗಳು, ನೀರಿನ ಬಾಟ್ಲುಗಳು ವ್ಯಾಪಾರ ಮಾಡೋದು, ಕೂಲ್ ಡ್ರಿಂಕ್ಸ್, ಆಮೇಲೆ ಪೆಟ್ರೋಲ್, ಡೀಸೆಲ್, ಮದ್ಯ ವ್ಯಾಪಾರಸ್ಥರು ಇವರೆಲ್ಲರಿಗೂ ಒಳ್ಳೆ ಲಾಭ ಆಗುತ್ತೆ. ಹಾಗಾದರೆ ವೃಶ್ಚಿಕ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಕೂಲಿ ಕಾರ್ಮಿಕರಿಗೆ ಈಶ್ವರನಿಗೆ ಹಾಲನ್ನು ನೈವೇದ್ಯ ಮಾಡಿಸಿ ಕೂಲಿ ಕಾರ್ಮಿಕರಿಗೆ ಹಾಲು ದಾನ ಮಾಡುವಂಥದ್ದು, ಹಾಲು ಕುಡಿಸೋದು, ಈ ಥರ ನೀವು ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ದೇವರ ದೇವ, ನಾವು ಅನೇಕ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೀವಿ, ಆ ದೇವರಿಗೂ ಕೂಡ ದೇವ ಶಿವ ಆಗಿದ್ದಾನೆ. ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅಂತೇಳಿ ವೃಶ್ಚಿಕ ರಾಶಿಯವರು ಮಂತ್ರ ಜಪ ಮಾಡೋದ್ರಿಂದ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ಧನುರ್ರಾಶಿ ಭವಿಷ್ಯ. ಹಾಗಾದ್ರೆ ಧನುರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತೀನಿ. ವಾರದ ಮೊದಲು 6 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ, ಕಷ್ಟಗಳು, ಕೋಪ, ಆಪಾದನೆಗಳು ಬರುವ ಸಾಧ್ಯತೆ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಹೊಟ್ಟೆ ತೊಂದರೆ, ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು. ವಾರದ ಕೊನೆಯ ಒಂದು ದಿನ ಭಾನುವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ, ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ, ಗೌರವವನ್ನು ಪಡಿತೀರಿ. ಅದಕ್ಕೆ ನೀವು ಈಶ್ವರನ ದೇವಸ್ಥಾನಕ್ಕೆ ಕಡಲೆಬೇಳೆ ದಾನ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡ್ಕೋಬೇಕು.
ಕಡಲೆಬೇಳೆಯನ್ನು ಶಿವನಿಗೆ ದಾನ ಮಾಡಿ ಗುರುಗಳಿಗೆ ಗುರು ಸದ್ಗುರು ನೀನೇ. ನಾವು ಸದ್ಗುರು ಅಂತ ಯಾರೇ ಟೈಟಲ್ ಹಾಕೋಬೋದು, ಆದರೆ ನಿಜವಾದ ಸದ್ಗುರು ಶಿವ. ಅದಕ್ಕೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ನೀನೇ ವಿದ್ಯೆ, ನೀನೇ ಜ್ಞಾನ. ಅದಕ್ಕೆ ನೀವು ಧನಸ್ಸು ರಾಶಿಯವರು ಮಂದಿರಕ್ಕೆ, ಶಿವನ ಮಂದಿರಕ್ಕೆ ಕಡಲೆಬೇಳೆಯನ್ನು ದಾನ ಮಾಡಿ ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅಂತೇಳಿ ಗುರುಗಳಿಗಿಂತ ಗುರುವಾದಂಥ ಈಶ್ವರನನ್ನು ಮಂತ್ರ ಜಪ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಶಿವ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರೂಜಿ ಏನು ನಮಗೆ ಶುಭ ಫಲಗಳನ್ನು ಹೇಳ್ಬೋದು ಅಂತ. ಮಕರ ರಾಶಿಯಾಧಿಪತಿಯಾದಂಥ ಶನಿದೇವರು ದ್ವಿತೀಯ ಭಾವದಲ್ಲಿ, ಕುಜ ದ್ವಿತೀಯ ಭಾವದಲ್ಲಿ, ಶುಕ್ರ ಯೋಗಕಾರಕ ಪಂಚಮಾಧಿಪತಿ ಮತ್ತು ಲಾಭಾಧಿಪತಿ ನಿಮಗೆ ದಶಮಾಧಿಪತಿಯಾದ ಶುಕ್ರ ದ್ವಿತೀಯ ಭಾವದಲ್ಲಿ. ಹಣಕಾಸಿನ ವಿಚಾರಕ್ಕೆ ಕಲಹಗಳು, ಕುಟುಂಬದಲ್ಲಿ ಸಿಟ್ಟು ಬಂದು ಏನಾದರೂ ಅದೇ ಮಾತಾಡಬೇಡಿ. ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡಿ ಮಾತಾಡಿ. ಕೋಪದಿಂದ ನಾವು ಮಾತಾಡಿದಂಥ ಮಾತು ಮತ್ತೆ ವಾಪಸ್ ತಗೊಳಕ್ಕಾಗದೇ ಇರುವಂಥ ಸಿಚುಯೇಷನ್ ಕೂಡ ಉದ್ಭವ ಆಗ್ಬೋದು. ಮಕ್ಕಳ ವಿಚಾರ, ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲೂ ಕೂಡ ಮನಸ್ತಾಪ ಆಗುವ ಸಾಧ್ಯತೆಗಳಿದೆ. ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ಅಭಿವೃದ್ಧಿ, ತುಂಬ ಟೈಮ್ ಚೆನ್ನಾಗಿದೆ. ರುಚಿಯಾದ ಆಹಾರ ತಿಂತೀರಿ, ಗೌರವ ಮತ್ತು ಸನ್ಮಾನಗಳಾಗುತ್ತೆ, ವೃತ್ತಿಯಲ್ಲಿ ಲಾಭ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ವಾಣಿಜ್ಯ ವ್ಯಾಪಾರದಲ್ಲಿ ಲಾಭ, ಉತ್ತಮವಾದ ಹೆಸರನ್ನು ಕೂಡ ನೀವು ಪಡಿತೀರಿ. ಆದರೆ ಈ ವಾರದ ಕೊನೆ 4 ದಿವಸ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ವಾತಾವರಣ ಎಕ್ಸಸ್ ಆಫ್ ಹೀಟ್ ಆದರೂ ಕೂಡ ಕೆಲವರಿಗೆ ಕೋಲ್ಡು, ನೆಗಡಿ ಆಗ್ಬೋದು, ಕೆಮ್ಮು ಬರ್ಬೋದು, ಉದ್ವೇಗ ಹೆಚ್ಚಾಗ್ಬೋದು, ಕ್ರೂರವಾಗಿ ವರ್ತನೆ ಮಾಡ್ತೀರಿ. ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದರೆ ಮಕರ ರಾಶಿಯವರು ಏನು ಮಾಡಬೇಕು ಪರಿಹಾರ ಈ ವಾರ ಅಂದರೆ, ಮೀನುಗಳಿಗೆ ಅಕ್ಕಿಯನ್ನು ತಿನ್ನಿಸೋದ್ರಿಂದ, ಈಶ್ವರನ ಜಪ ಮಾಡೋದರಿಂದ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂತೇಳಿ ಜಪ ಮಾಡಿ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ಕುಂಭರಾಶಿಗೆ ಕುಜ, ಶುಕ್ರ ಮತ್ತು ಶನಿ, ಮಾನಸಿಕ ಒತ್ತಡ ಜಾಸ್ತಿ. ಬುಧ ದ್ವಿತೀಯ ಭಾವದಲ್ಲಿ, ಬುಧ ನಿಮಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ. ಗುಪ್ತವಾಗಿ ಧನ ಬರ್ಬೋದು, ಪ್ರೀತಿ ಪ್ರೇಮ ಮಾಡೋದ್ರಿಂದ ಧನ ಬರ್ಬೋದು, ಮಕ್ಕಳಿಂದ ಕೂಡ ನಿಮಗೆ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಈ ವಾರ ಒಟ್ಟು 6 ದಿನ ನಿಮಗೆ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮಗಿರುವ ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ, ಹೆಸರು ಖ್ಯಾತಿಯನ್ನು ಪಡಿತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ರುಚಿಯಾದ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ಸಂತೋಷ ಅನ್ನೋದು ಉಕ್ಕುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ವಾರದ 6 ದಿನ ತುಂಬ ಟೈಮ್ ಚೆನ್ನಾಗಿರುತ್ತೆ. ವಾರದ ಕೊನೆ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಆತಂಕ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ಪೈಲ್ಸ್ ಇರೋರು ಭಾಳ ಎಚ್ಚರ, ಕಷ್ಟಗಳು ಹೆಚ್ಚಾಗುವಂಥದ್ದು. ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಇದೆ. ಹಾಗಾದರೆ ಕುಂಭರಾಶಿಯವರು ಏನು ಪರಿಹಾರವನ್ನು ಮಾಡಬೇಕು ಅಂದರೆ, ವಿಭೂತಿಯಿಂದ ಶಿವನನ್ನು ಅಲಂಕಾರ ಮಾಡೋದು, ದಾಸವಾಳ ಹೂವು ತಗೊಂಡೋಗಿ ಶಿವನನ್ನು ಮೆಚ್ಚಿಸೋಕ್ಕೆ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಕುಂಭರಾಶಿ ಜಾತಕರು. ಓಂ
ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ನೀವು ಪಂಚಾಕ್ಷರಿ ಮಂತ್ರ ಜಪ ಮಾಡೋದ್ರಿಂದ ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಕಾಯ್ತಾ ಇರ್ತಿರಲ್ಲ. 18ನೇ ತಾರೀಕು ಮಾರ್ಚ್ 2024ರಿಂದ 24ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ, ಅದು ಮೀನರಾಶಿಯವರಿಗೆ ಸ್ವಾಗತ. ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ, ಟೈಮ್ ಚೆನ್ನಾಗಿರಲ್ಲ, ಅಜೀರ್ಣ, ಕೆಲವರಿಗೆ ಅಪಮಾನಗಳು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗೋದು. ಗ್ಯಾಸ್ಟ್ರಿಕ್ ಯಾವಾಗುತ್ತೆ? ಕ್ಲೀನ್ ಆಗಲಿಲ್ಲ ಅಂದರೆ ಹೊಟ್ಟೆಯಲ್ಲಿ. ಆಮೇಲೆ ವಾರದ ಕೊನೆ 4 ದಿನ ತುಂಬ ಸೂಪರ್ ಆಗಿದೆ. ಗೃಹದಲ್ಲಿ ಶಾಂತಿ, ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ, ಶತ್ರುಗಳನ್ನು ಸೋಲಿಸ್ತೀರಿ, ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಮೀನರಾಶಿಯವರಿಗೆ ಹಿರಿಯರಿಂದ ಉತ್ತಮ ಹೆಸರು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಈ ವಾರ ನೀವು ಕಾಣ್ತೀರಿ. ಆಗ ನೀವೇನು ಪರಿಹಾರ ಮಾಡಬೇಕು? ಜನರ ಸೇವೆ ಮಾಡಬೇಕು. ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಸರ್ಕಾರದಲ್ಲಿ ಹಾಕ್ತಾರೆ ಅಲ್ವಾ. ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದ್ರು. ಹಾಗೆ ನೀವು ಜನರ ಸೇವೆ, ಯಾರು ಕೆಲಸ ಮಾಡ್ತೀರಿ, ಗೌರ್ಮೆಂಟಲ್ಲಿ ಇರ್ಬೋದು, ಪ್ರೈವೇಟಲ್ಲಿ ಇರ್ಬೋದು, ಜನಗಳ ಸೇವೆಯನ್ನು ಹೆಚ್ಚು ಮಾಡಿ ಆಗ ಶಿವ ನಿಮಗೆ ಪ್ರಸನ್ನನಾಗ್ತಾನೆ. ಶಿವ ಅಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಓಂ ಕಲ್ಯಾಣಕಾರಿ ನಮಃ, ಓಂ ಕಲ್ಯಾಣಕಾರಿ ನಮಃ, ಓಂ ಕಲ್ಯಾಣಕಾರಿ ನಮಃ ಅಂತೇನಾದರೂ ಮಂತ್ರ ಜಪ ಮಾಡ್ಬೋದು. ಅಥವಾ ಗುರುಗಳಿಗಿಂತ ಗುರು ಸದ್ಗುರು ಈಶ್ವರ ಆಗಿರೋದ್ರಿಂದ ಓಂ ಜಗದ್ಗುರುವೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ಜಗದ್ಗುರುವೇ ನಮಃ ಅಂತೇಳಿ ಶಿವನ ಜಪ ಮಾಡೋದ್ರಿಂದ ನಿಮ್ಮ ಮೀನರಾಶಿಯವರಿಗೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರ ಹೇಳಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರು ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿಸಿದ್ರೆ ಇನ್ನೂ ಉತ್ತಮವಾದ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ನಾನೀಗ ನಿಮಗೆಲ್ಲ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.